ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈಗ ತುಂಬಾ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಈ ಸ್ಕ್ಯಾಲಪ್ ನೆಕ್ ಡಿಸೈನು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಿರ ಎಂಡುವರೆಗೂ ನೋಡಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ 2-3 ವಿಡಿಯೋಸ್ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಬೇಕಿದ್ದರೆ ಒಂದ್ಸಲ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಇಲ್ಲಾಂದರೆ ಆ ವಿಡಿಯೋಸ್ ಲಿಂಕ್ ಅನ್ನೋದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ವಿಸಿಟ್ ಆಗಿ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಒಂದ್ಸಲ ನೋಡ್ಕೊಳ್ಳಿ. ಈಗ ಈ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನನ್ನು ಯಾವ ರೀತಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಬ್ಯಾಕು ಕೂಡ ಈ ರೀತಿ ಸ್ಕ್ಯಾಲಪ್ ನೆಕ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಹಾಗೆ ಸ್ಲೀವ್ಸ್ಗೂ ಕೂಡ ಸ್ಕ್ಯಾಲಪ್ ನೆಕ್ಕು, ಫ್ರಂಟಲ್ಲಿ ಬಂದು ಪ್ರಿನ್ಸಸ್ ಕಟ್ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಥರ ಪ್ಯಾಟರ್ನ್ ಬ್ಲೌಸನ್ನು ನಾವು ಕಟಿಂಗ್ ಮಾಡಬೇಕಾದ್ರೆ ಫಸ್ಟ್ ನಾವು ಪೇಪರ್ ಡ್ರಾಫ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಅನ್ನೋದು ಪೇಪರ್ ಡ್ರಾಫ್ಟಿಂಗ್ ಅನ್ನೋದು ತೊಗೊಂಡಿದ್ದೀನಿ. ಈ ಪೇಪರ್ ಡ್ರಾಫ್ಟಿಂಗಲ್ಲಿ ನಾನು ಎಲ್ಲೂ ಕೂಡ ಸೀಮ್ ಅಲೌನ್ಸಸ್ ಅನ್ನೋದು ಆ್ಯಡ್ ಮಾಡಿಲ್ಲ. ಅಂದರೆ ನಮಗೇನು ಮಾರ್ಜಿನ್ ಬೇಕಾಗುತ್ತಲ್ಲ ಆ ಮಾರ್ಜಿನ್ ಅನ್ನೋದು ನಾನು ಆ್ಯಡ್ ಮಾಡಿಲ್ಲ. ಈಗ ಇದರಲ್ಲಿ ನಾವು ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೇಲ್ಗಡೆ 2.5 ಇಂಚಸ್ ನೆಕ್ ಶೇಪ್ ಅನ್ನೋದು ತೊಗೊಂಡಿದ್ದೀನಿ. ನೋಡಿ, ಅದ್ರ ಕೆಳಗಡೆ 3/4 ಇಂಚು ನೆಕ್ ಶೇಪ್ ಅನ್ನೋದು ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿ ನಮಗೆ ಒಂದು ಲೈನ್ ಅನ್ನೋದು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಆ 3/4 ಇಂಚ್ ಹತ್ರದಿಂದ ಈ ರೀತಿ ವೇಸ್ಟ್ ಲೈನ್ವರೆಗೂ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಕೆಳಗಡೆ ನೆಕ್ ಡೀಪ್ ಹತ್ರ ಬಂದು ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ನೆಕ್ ಏನಾದರೂ ಸ್ವಲ್ಪ ತುಂಬ ಚಿಕ್ಕದಾಗಿದೆ ಅಂತ ಅನ್ಸಿದ್ರೆ ನೀವು ಬೇಕಾದರೆ ಆ ಲೈನ್ ಅನ್ನೋದು ಇನ್ನು ಸ್ವಲ್ಪ ಆ ಕಡೆಗೆ ಜರುಗಿಸ್ಕೊಂಡು ಹಾಕ್ಕೋಬೋದು. ನೋಡಿ, ಈ ರೀತಿ ನೋಡಿ. ನಿಮಗೇನಾದರೂ ನೆಕ್ ಶೇಪ್ ಅನ್ನೋದು ಕೆಳಗಡೆ ತುಂಬ ಚಿಕ್ಕದಾಗಿದೆ ಅಂತ ಅನಿಸಿದ್ರೆ ನೀವು ಈ ಲೈನ್ ಅನ್ನೋದು ಇನ್ನೂ ಸ್ವಲ್ಪ ಕ್ರಾಸಾಗಿ ಈ ರೀತಿ ಡ್ರಾ ಮಾಡ್ಕೋಬೋದು. ಈ ರೀತಿ ಡ್ರಾ ಮಾಡಿಕೊಂಡು ಮತ್ತೆ ಸೇಮ್ ಈ ಶೇಪ್ ಅನ್ನೋದು ಕೆಳಗಡೆ ಈ ರೀತಿ ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾವೇನು ಮಾರ್ಕ್ ಮಾಡಿದ್ವಿ ಅದರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಟ್ರನ್ ಬ್ಲೌಸಸ್ನ ಸ್ಟಿಚ್ ಮಾಡಬೇಕಂದ್ರೆ ನಮಗೆ ಪೇಪರ್ ಡ್ರಾಫ್ಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಯಾಕಂದರೆ ಪೇಪರ್ ಡ್ರಾಫ್ಟಿಂಗಲ್ಲಿ ನಾವು ಹೇಗೆ ಬೇಕೋ ಕಟ್ ಮಾಡಿಕೊಂಡು ಅದನ್ನು ಲೈನಿಂಗ್ ಮೇಲೆ ಬೇಸ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡೆ. ಈಗ ಈ ಪೀಸಸ್ನ ಲೈನಿಂಗ್ ಮೇಲೆ ಯಾವ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಅಂತ ಅಬ್ಸರ್ವ್ ಮಾಡಿ. ನೋಡಿ, ಲೈನಿಂಗ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ಗಿದೆ. ಯಾಕಂದರೆ ಇದು ಫ್ರಂಟ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟ್ ಅನ್ನೋದು ಫೋಲ್ಡಿಂಗ್ ಸೈಡು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, 1/2 ಇಂಚಿಗೆ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಕಟ್ ಮಾಡಿದ್ದೀವಲ್ಲ ಬ್ಯಾಕ್ ಪಾರ್ಟೆಲ್ಲ ಆ ಪೀಸ್ ಅನ್ನೋದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಆ ಪೀಸ್ ಹೇಗಿದೆಯೋ ಹಾಗೆ ನಾನು ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೇಪರ್ ಡ್ರಾಫ್ಟಿಂಗ್ ಹೇಗಿದೆಯೋ ಹಾಗೆ ನೀಟಾಗಿ ಫಸ್ಟು ಮಾರ್ಕ್ ಮಾಡ್ಕೊಬಿಡಿ. ಆಮೇಲೆ ನೀವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಪೇಪರ್ ಡ್ರಾಫ್ಟಿಂಗ್ನ ಸೈಡ್ಗೆ ತೆಗೆದು ಈಗ ನಾನು ಸೈಡಲ್ಲಿ ನೋಡಿ 1/2 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ನಾವು ಪ್ಯಾಟರ್ನ್ ಬ್ಲೌಸಸ್ನ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ಕೋಬೋದು ಅಂತ. ನಾವೇನು 1/2 ಇಂಚಿಗೆ ಮಾರ್ಕ್ ಮಾಡಿದ್ವೋ ಅಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೆಕ್ ಡೀಪ್ ಕೆಳಗಡೆ ಏನಿದೆಯಲ್ವ ಅಲ್ಲಿ ಕೂಡ ನಾವು ಈ ರೀತಿ ಒಂದು 1/4 ಇಂಚು ಮಾರ್ಜಿನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ 1/4 ಇಂಚು ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ನೀವೇನಾದರೂ ಈ ರೀತಿ ಎಕ್ಸ್ಟ್ರಾ ತೊಗೊಂಡಿಲ್ಲದ್ರೆ ನಿಮಗೆ ಪಟ್ಟಿ ಅನ್ನೋದು ಬ್ಯಾಕಲ್ಲಿ ನಿಮಗೇನು ಪಟ್ಟಿ ಇರುತ್ತಲ್ವ ನೆಕ್ ಡೀಪ್ ಪಟ್ಟಿ ಅನ್ನೋದು ಕಡಿಮೆ ಸಿಗುತ್ತೆ. ನೋಡಿ, ಈ ರೀತಿ ನಾವೇನು ಎಕ್ಸ್ಟ್ರಾ ಮಾರ್ಜಿನ್ ಸಮೇತ ಮಾರ್ಕ್ ಮಾಡ್ಕೊಂಡಿದ್ವು ಅಲ್ಲಿಗೆ ನೀಟಾಗಿ ರೀತಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಪೇಪರ್ ಡ್ರಾಫ್ಟಿಂಗ್ ಇದೆಯಲ್ವ ಅದನ್ನು ಕೂಡ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಸುತ್ತಲೂ ನಮಗೆ ಮಾರ್ಜಿನ್ಗೆ ಎಕ್ಸ್ಟ್ರಾ ಕ್ಲಾತ್ ಇರೋ ಥರ ನೋಡಿಕೊಂಡು ನೀವು ಈ ಪೇಪರ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು ಲೈನಿಂಗ್ ಮೇಲೆ. ಈಗ ಈ ಪೇಪರ್ ಹೇಗಿದೆಯೋ ಹಾಗೆ ನೀಟಾಗಿ ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ ಪೇಪರ್ನ ಪ್ಲೇಸ್ ಮಾಡಿಕೊಂಡು ಮಾರ್ಕಿಂಗನ್ನು ಮಾಡ್ಕೊಳ್ಳೋವಾಗ ಸ್ವಲ್ಪ ಹುಷಾರಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಪೇಪರ್ ಆ ಕಡೆ ಈ ಕಡೆ ಜರುಗದೇ ಇರೋ ಥರ ನೋಡಿಕೊಂಡು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು.
ಈ ರೀತಿ ಏನಾದರೂ ಒಂದು ವಸ್ತುವನ್ನು ನೀಟಾಗಿ ಅದ್ರ ಮೇಲೆ ಪ್ಲೇಸ್ ಮಾಡಿದ್ರೆ, ಒಂದು ವೆಯ್ಟ್ ಇರುವಂಥ ವಸ್ತುನ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ ರೀತಿ. ಈಗ ನಾವು ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ವೇಸ್ಟ್ ರೌಂಡ್ ಹತ್ರ 1/2 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆರ್ಮ್ ರೌಂಡ್ ಹತ್ರ ನಾವು 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಹಾಗೆ ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಸುತ್ತಲೂ ಆರ್ಮ್ ರೌಂಡ್ ಸುತ್ತ ನಾನು 1/2 ಇಂಚು ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ ಸುತ್ತ ನಾನಿಲ್ಲಿ ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ತೊಗೊತಾ ಇಲ್ಲ. ಹಾಗೆ ಇಲ್ಲಿ ನೋಡಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಕ್ಯಾಲಪ್ ಎಲ್ಲಿ ಸ್ಟಿಚ್ ಮಾಡ್ತೀವಲ್ಲ, ಸ್ಕ್ಯಾಲಪ್ಪನ್ನು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಮಾರ್ಕ್ ಮಾಡಿದ್ವೋ ಅದರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಲೈನಿಂಗ್ ಅಂತೂ. ಈಗ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಪ್ಯಾಟ್ರನ್ ಬ್ಲೌಸ್ಗಳನ್ನೆಲ್ಲ ನಾವು ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಕಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಮಗೆ ಸೈಡ್ಸಲ್ಲಿ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಕಟ್ ಮಾಡೋಕ್ಕೆ ಹೋದರೆ ನಿಮಗೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಗ ಬ್ಲೌಸು ನಿಮಗೆ ವಿಡ್ತ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಸೊ ಫಸ್ಟ್ ನೀವು ಪೇಪರ್ ಡ್ರಾಫ್ಟಿಂಗನ್ನು ಮಾಡಿಕೊಂಡು ಪೇಪರ್ ಡ್ರಾಫ್ಟಿಂಗ್ ಮೇಲೆ ನೀವು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ನಾನು ನೋಡಿ ಈ ಲೈನಿಂಗನ್ನು ಬೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಬ್ಲೌಸ್ ಪೀಸಲ್ಲಿ ಬ್ಯಾಕ್ ಸೈಡು 2 ಇಂಚಸ್ ಬಾರ್ಡರ್ ಅನ್ನೋದು ನಾನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಬಾರ್ಡರ್ ಅನ್ನೋದು ಯೂಸ್ ಆಗುತ್ತೆ. ಈಗ ಒಂದು ಪೇಪರನ್ನು ತೊಗೊಂಡು ಸ್ಕ್ಯಾಲಪ್ಪನ್ನು ನಾವು ಕಟ್ ಮಾಡ್ಕೋಬೇಕಲ್ವ, ಫಸ್ಟು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 1 ಇಂಚ್ ಫೋಲ್ಡಿಂಗಲ್ಲಿ 1 ಇಂಚ್ ಇರೋ ಥರ ಮಾರ್ಕ್ ಮಾಡಿಕೊಂಡೆ. 1 ಇಂಚು ನನಗೆ ಉದ್ದ ಜಾಸ್ತಿ ಅನ್ನಿಸ್ತು, ಸೊ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1/2 ಇಂಚ್ ಮೇಲ್ಗಡೆಗೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. 3/4 ಇಂಚು ವಿಡ್ತ್ ತೊಗೊಂಡಿದ್ದೀನಿ. ಲೆಂತ್ ವೈಸ್ ಬಂದು 1/2 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಕ್ಯಾಲಪ್ ವಿಡ್ತ್ ಅನ್ನೋದು ನಿಮ್ಮ ಇಷ್ಟ, ನಿಮಗೆ ಎಷ್ಟು ಬೇಕಾಗುತ್ತೋ 2 ಇಂಚಸ್ ಬೇಕಾದರೆ ನೀವು 1 ಇಂಚ್ ವಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಬಟ್ ಲೆಂತ್ ವೈಸ್ 1/2 ಇಂಚ್ ಅನ್ನೋದು ಲೆಂತ್ ವೈಸ್ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಮೇಲೆ ತೊಗೊಂಡ್ರೆ ನಿಮಗೆ ಸ್ಕ್ಯಾಲಪ್ ಅನ್ನೋದು ಫೋಲ್ಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ನನಗೆ ಬಾರ್ಡರ್ ಬಂದು 2 ಇಂಚಸ್ ಇರೋದ್ರಿಂದ ನಾನು ಕ್ಯಾನ್ವಾಸ್ ವಿಡ್ತ್ ಕೂಡ 2 ಇಂಚಸ್ ಇರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ವಿಡ್ತ್ 2 ಇಂಚಸ್ ಇದೆ, ಲೆಂತ್ ಬಂದು ನಮಗೆ ಎಷ್ಟು ಬೇಕಾಗುತ್ತೋ ನೆಕ್ಗೆ ಅಷ್ಟು ಲೆಂತ್ ಅನ್ನೋದು ತೊಗೊಂಡಿದ್ದೀನಿ. ಈಗ ಫಸ್ಟು 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಾವೇನು 2 ಇಂಚಸ್ ಕ್ಯಾನ್ವಾಸ್ ತೊಗೊಂಡಿದ್ದೀವೋ ಆ ಕ್ಯಾನ್ವಾಸ್ ಮೇಲೆ 1/2 ಇಂಚಿಗೆ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಈ 1/2 ಇಂಚು ಇದರಲ್ಲಿ ನಾವು ಈ ರೀತಿ ಏನು ಸ್ಕ್ಯಾಲಪ್ಪನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವೋ ಆ ಸ್ಕ್ಯಾಲಪ್ಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಾವು ಡ್ರಾ ಮಾಡ್ಕೊಂಡು ಹೋಗಬೇಕು. ನೋಡಿ ನನಗೆ ಇಲ್ಲಿ ಸ್ಕ್ಯಾಲಪ್ಪನ್ನು ಪ್ಲೇಸ್ ಮಾಡಿದ್ರೆ ನಮ್ಗೆ ಆ ರೌಂಡ್ ಶೇಪ್ ಅನ್ನೋದು ಸ್ವಲ್ಪ ಹೊರಗಡೆಗೆ ಹೋದಂಗೆ ಅನಿಸ್ತಿದೆ. ಸೊ ಅದಕ್ಕೆ ನಾನು ಮತ್ತೆ 1/4 ಇಂಚ್ ಒಳಗಡೆಗೆ ಈ ರೀತಿ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ಸೆಕೆಂಡ್ ಟೈಮ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳೋಲ್ಲ, ಆ ಲೈನ್ ಮೇಲೆ ಕರೆಕ್ಟಾಗಿ ಈ ಸ್ಕ್ಯಾಲಪ್ ಪೇಪರ್ ಒಂದು ನೀಟಾಗಿ ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ವರ್ಕ್ಸ್ ಅನ್ನೋದು ಡ್ರಾ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಈ ರೀತಿ ಕಟ್ ವರ್ಕ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ವಾಟರ್ ಬಾಟಲ್ಸ್ ಕ್ಯಾಪ್ಸ್ ಇರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಈ ಕಟ್ ವರ್ಕ್ ಶೇಪ್ಸ್ ಅನ್ನೋದು ನೀಟಾಗಿ ಡ್ರಾ ಮಾಡ್ಕೋಬೋದು. ನಿಮಗೆ ಹೇಗೆ ಈಸಿ ಅನಿಸುತ್ತೋ ಆ ರೀತಿ ನೀವು ಈ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನಮಗಿಲ್ಲಿ ನೆಕ್ಗೆ 2 ಸೈಡ್ ಸ್ಕ್ಯಾಲಪ್ ಬರೋದ್ರಿಂದ ಕ್ಯಾನ್ವಾಸ್ ಅನ್ನೋದು ನಾವು 2 ಲೇಯರ್ಸಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಒಂದೇ ಸಲ 2 ಕಟ್ ವರ್ಕ್ ಸ್ಟ್ರಿಪ್ಸ್ ಅನ್ನೋದು ನಾವಿಲ್ಲಿ ಕಟ್ ಮಾಡ್ಕೋಬೋದು ಈ ಮೆಥಡಲ್ಲಿ. ನೋಡಿ ಈ ರೀತಿ ನೀಟಾಗಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಂಡ್ವಿ. ಈಗ ನಾವೇನು ಡ್ರಾ ಮಾಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ನೀವು ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ಇರೋ ಥರ ಈ ಕಟ್ ವರ್ಕ್ಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಅದಕ್ಕೂ ಮೊದಲು 1-2 ಗುಂಡು ಪೀಸನ್ನು ನೀಟಾಗಿ ಪ್ಲೇಸ್ ಮಾಡ್ಕೊಬಿಡಿ. ಯಾಕಂದರೆ ನಿಮಗೆ ಈ ಕ್ಯಾನ್ವಾಸ್ ಪೇಪರ್ ಅನ್ನೋದು ಆ ಕಡೆ ಈ ಕಡೆ ಜರುಗದೆ ನೀಟಾಗಿ ನೀವು ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ 1-2-3 ಈ ರೀತಿ ಗುಂಡು ಪಿನ್ಸ್ ಅನ್ನೋದು ಸೆಕ್ಯೂರ್ ಮಾಡ್ಕೊಬಿಡಿ. ನಿಮಗೆ ಕ್ಯಾನ್ವಾಸ್ ಪೇಪರ್ ಅನ್ನೋದು ಆ ಕಡೆ ಈ ಕಡೆ ನೀಟಾಗಿ ಜರುಗದೇ ಇರುತ್ತೆ. ಆಗ ನೀಟಾಗಿ ನೀವು ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ಇರೋ ಥರ ಈ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಕಟ್ ಮಾಡ್ಕೋಬೋದು.
ಕಟ್ ವರ್ಕ್ಸನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಕಟ್ಟಿಂಗ್ ಮಾಡ್ಕೊಳ್ಳೋವಾಗೂ ಕೂಡ ನಾವು ಶೇಪ್ಸ್ ಅನ್ನೋದು ಎಲ್ಲೂ ಕೂಡ ಔಟ್ ಆಗದೆ ಇರೋ ಥರ ಕಟ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನಮಗೆ ಈ ರೀತಿ ಶೇಪ್ಸ್ ಅನ್ನೋದು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಈ ಸ್ಟ್ರಿಪ್ಪನ್ನ ನಾವು ಏನು 2 ಇಂಚಸ್ ಬಾರ್ಡರ್ ಪಟ್ಟಿನ ತೊಗೊಂಡಿದ್ದೀವಲ್ಲ ಆ 2 ಇಂಚಸ್ ಬಾರ್ಡರ್ ಪಟ್ಟಿಗೆ ನೀಟಾಗಿ ಐರನ್ ಮಾಡ್ಕೊಬಿಡಬೇಕು. ನೋಡಿ, ನಮಗೆ ಈ ರೀತಿ ಕಟ್ ವರ್ಕ್ಸ್ ಅನ್ನೋದು ಎರಡೂ ಸೈಡು ನಮಗೆ ನೆಕ್ಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಕಟ್ ವರ್ಕ್ ಕ್ಯಾನ್ವಾಸ್ ಸ್ಟ್ರಿಪ್ಪನ್ನು ನಾನು ಬಾರ್ಡರ್ಸ್ಗೆ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನಮಗೆ ಇರೋವಂಥ ಬಾರ್ಡರ್ ವಿಡ್ತ್ ಬಂದು 2 ಇಂಚಸ್ಸು. ನಾವು ಕ್ಯಾನ್ವಾಸನ್ನು ಕೂಡ 2 ಇಂಚಸ್ ಅಷ್ಟೇ ತೊಗೋಬೇಕು. ನಿಮ್ಮ ಹತ್ರ ಬಾರ್ಡರ್ ವಿಡ್ತ್ ಎಷ್ಟಿರುತ್ತೋ, ನೀವು ಎಷ್ಟು ಡಿಸೈನ್ ಅನ್ನೋದು ಬಾರ್ಡರ್ ಅನ್ನೋದು ಯೂಸ್ ಮಾಡ್ಕೊಳ್ತಿದ್ದೀರೋ ಅಷ್ಟಕ್ಕೆ ನೀವು ಕ್ಯಾನ್ವಾಸ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡು ನೀವು ಲೈನಿಂಗ್ ಅನ್ನೋದು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮೈನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ನಮಗೆ ಸುತ್ತಲೂ ಎಕ್ಸ್ಟ್ರಾ ಇರೋ ಥರನೇ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನಿಮ್ಗೆ ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಜಾಸ್ತಿ ಇದ್ದರೆ, ಕೆಲವೊಂದು ಸಲ ಕ್ಲಾತ್ ಅನ್ನೋದು ನಮಗೆ ಸಫಿಷಿಯೆಂಟಾಗಿಲ್ಲ ಅಂದಾಗ ಮಾತ್ರ ನಾವು ಕರೆಕ್ಟಾಗಿ ಈಕ್ವಲ್ಲಾಗಿ ಲೈನಿಂಗ್ಗೆ ಈಕ್ವಲ್ಲಾಗಿ ನಾವು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಳ್ತೀವಿ. ನೋಡಿ, ಎಕ್ಸ್ಟ್ರಾ ಏನು ನಮಗೆ ಮಾರ್ಜಿನ್ ಇದೆಯೋ ಅದು ನೆಕ್ ಸೈಡ್ ಇರುವಂಥ ಮಾರ್ಜಿನ್ ಎಲ್ಲವನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬಾರ್ಡರ್ಸನ್ನು ಈ ರೀತಿ ಲೈನಿಂಗ್ ಸೈಡ್ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೈನಿಂಗ್ ಸೈಡು ಬಾರ್ಡರ್ ಅನ್ನೋದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಫಸ್ಟು 1/4 ಇಂಚ್ ಮಾರ್ಜಿನ್ಗೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಸ್ಟಿಚ್ ಹಾಕ್ಕೊಬಿಡಿ. ನೀಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ಸ್ಟ್ರಿಪ್ಪನ್ನು ಫಸ್ಟು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನೀವು ಮತ್ತೆ ಏನು ಸ್ಕ್ಯಾಲಪನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ನಿಮಗೆ ಆ ಪಟ್ಟಿ ಅನ್ನೋದು ಆ ಕಡೆ ಈ ಕಡೆ ಜರುಗದೆ ಸ್ಟಿಫ್ ಆಗಿರುತ್ತೆ. ಈಗ ಕಟ್ ವರ್ಕ್ ಹೇಗಿದೆಯೋ ಹಾಗೆ ನೀಟಾಗಿ ನಾವು ಸ್ಟಿಚ್ ಅನ್ನೋದು ಹಾಕ್ಕೊತ ಬರಬೇಕು. ಈ ರೀತಿ ಕ್ಯಾನ್ವಾಸ್ ಪಟ್ಟಿನ ನಾವು ಸ್ಟಿಚ್ ಹಾಕುವಾಗ ನಮ್ಮ ಮಿಷಿನಲ್ಲಿ ಸ್ಟಿಚ್ಚಿಂಗ್ ಅಂತರ ಅನ್ನೋದು ಆದಷ್ಟು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ. ನಾನು ನಾರ್ಮಲಾಗಿ ಮಿಷಿನಲ್ಲಿ 2.5 ಅಥವಾ 2 ಅಲ್ಲಿ ಇಟ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ತೀವಿ. ಬಟ್ ಈ ರೀತಿ ಸ್ಕ್ಯಾಲಪ್ ನೆಕ್ಸು ಅಥವಾ ಕ್ಯಾನ್ವಾಸ್ ನೆಕ್ ಪೈಪಿಂಗ್ಸ್ನ ಸ್ಟಿಚ್ ಮಾಡ್ಕೊಳ್ಳುವಾಗ 1.5 ಅಥವಾ 1 ಇಂಚ್ ಇದರಲ್ಲಿ ಇಟ್ಕೊಂಡು ನೀವು ಸ್ಟಿಚ್ಚಿಂಗ್ ಅಂತರ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆಗಲೇ ನಿಮಗೆ ಈ ಕಟ್ ವರ್ಕ್ ಶೇಪ್ಸ್ ಹತ್ರ ಏನು ಮೂಲೆಗಳಿದೆಯಲ್ಲ ಆ ಮೂಲೆಗಳ ಹತ್ರ ನೀಟಾಗಿ ನಿಮಗೆ ಶೇಪ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಸ್ಟಿಚ್ ಅನ್ನೋದು ಕ್ಯಾನ್ವಾಸ್ ಎಡ್ಜಲ್ಲಿ ನಮಗೆ ಸ್ಟಿಚ್ ಅನ್ನೋದು ಬೀಳಬೇಕು. ಇಲ್ಲ ನಮಗೆ ಕ್ಯಾನ್ವಾಸ್ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಕ್ಲಾತ್ಗೆ ಮತ್ತು ಕ್ಯಾನ್ವಾಸ್ ಸೆಂಟರಲ್ಲಿ ನಿಮಗೆ ಸ್ಟಿಚ್ ಬೀಳೋ ಥರ ಇರಬೇಕು. ಆದಷ್ಟು ಕ್ಯಾನ್ವಾಸ್ ಎಡ್ಜಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ಲೈನಿಂಗ್ ಸೈಡ್ ಅನ್ನೋದು ಬಾರ್ಡರ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೈನ್ ಫ್ಯಾಬ್ರಿಕ್ಕು ಈ ಸೈಡ್ ಇದೆ, ಲೈನಿಂಗ್ ಸೈಡು ನಾವು ಸ್ಕ್ಯಾಲಪ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಪಾರ್ಟ್ಗೂ ಕೂಡ ನಾವು ಲೈನಿಂಗ್ ಸೈಡು ಸ್ಕ್ಯಾಲಪ್ ಸ್ಟ್ರಿಪ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪ್ಲೇಸ್ ಮಾಡಿಕೊಂಡು ಇದಕ್ಕೂ ಕೂಡ ಫಸ್ಟು ಒಂದು 1/4 ಇಂಚ್ ಮಾರ್ಜಿನ್ಗೆ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈಗ ನಮ್ಗೆ ಆ ಕಟ್ ವರ್ಕ್ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಸ್ಟಿಚ್ ಹಾಕ್ಕೊತ ಬರಬೇಕು. ನೀವು ಯಾವ ರೀತಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಸ್ಟಿಚ್ ಮಾಡ್ತೀರೋ ನಿಮಗೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ.
ನೀವೇನು ಸ್ಕ್ಯಾಲಪ್ ಶೇಪ್ಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀರಲ್ಲ ಆ ಶೇಪ್ಸ್ ಪ್ರಕಾರನೇ ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ಎಲ್ಲೂ ಕೂಡ ನಿಮಗೆ ಶೇಪ್ ಔಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಕೆಲವೊಂದು ಸಲ ಸ್ಟಿಚ್ ಮಾಡುವಾಗ ನಮಗೆ ಶೇಪ್ಸ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ನೀವು ಈ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಆಗಲೇ ನಿಮಗೆ ಬೋಟಿಕ್ ಲೆವೆಲಲ್ಲಿ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಕೂಡ ಈಸಿ ಅನಿಸುತ್ತೆ. ಈಗ ನೋಡಿ, ಎಕ್ಸ್ಟ್ರಾ ಮಾರ್ಜಿನು ಸ್ಕ್ಯಾಲಪ್ ಸುತ್ತೂರು ನಾವು ಒಂದು 1/4 ಇಂಚಿಗಿಂತ ಕಡಿಮೆ ಮಾರ್ಜಿನ್ ಅನ್ನೋದು ಇಟ್ಕೊಂಡು ನೀಟಾಗಿ ಎಕ್ಸಸ್ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಜಿನ್ ಅನ್ನೋದು ಸ್ಕ್ಯಾಲಪ್ ಸುತ್ತ ನಾವು ಜಾಸ್ತಿ ಮಾರ್ಜಿನ್ ಅನ್ನೋದು ಇಟ್ಕೋಬಾರ್ದು. ಆದಷ್ಟು ಸ್ಕ್ಯಾಲಪ್ ಸುತ್ತ ಒಂದು 2 ಪಾಯಿಂಟ್ಸ್ ಅಷ್ಟು ಮಾರ್ಜಿನ್ ಅನ್ನೋದು ಇಟ್ಕೊಂಡ್ರೆ ಸಾಕು. ನೋಡಿ, ಈಗ ಮಿಡ್ಲ್ಸಲ್ಲಿ ಈ ರೀತಿ ನಾಚ್ ಅನ್ನೋದು ಹೊಡ್ಕೋಬೇಕು. ನಾವು ಹಾಕಿರೋ ಸ್ಟಿಚ್ ಅನ್ನೋದು ಯಾವುದೇ ರೀತಿ ಕಟ್ ಆಗದೆ ಇರೋ ನೋಡಿಕೊಂಡು ನಾವು ಆ ನಾಚ್ ಅನ್ನೋದು ಹೊಡ್ಕೋಬೇಕು. ನೋಡಿ, ಈ ರೀತಿ ವಿ ಕಟ್ಟಲ್ಲಿ ಆ ನಾಚ್ ಹತ್ರ ನಮಗೇನು ಎಕ್ಸಸ್ ಫ್ಯಾಬ್ರಿಕ್ ಇದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ರಿವರ್ಸ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಆ ಸ್ಕ್ಯಾಲಪ್ಸ್ ಅನ್ನೋದು ಫಿಂಗರ್ಸ್ ಯೂಸ್ ಮಾಡ್ಕೊಂಡು ಈ ರೀತಿ ನೀಟಾಗಿ ಟರ್ನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಟರ್ನ್ ಮಾಡ್ಕೊಂಡು ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ನಿಮಗೆ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ನೀಟಾಗಿ ರೆಡಿ ಆಗುತ್ತೆ. ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇದೆಯೋ ಅದನ್ನು ಬ್ಯಾಕ್ ಸೈಡ್ ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದಕ್ಕೂ ಕೂಡ ಅಷ್ಟೇ 2 ಪಾಯಿಂಟ್ಸ್ ಅಷ್ಟು ಮಾರ್ಜಿನನ್ನು ಇಟ್ಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಆ ಶೇಪ್ಸ್ ಅನ್ನೋದು ಎಷ್ಟು ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ವಿ ಕಟ್ಟಲ್ಲಿ ನಾವು ಆ ಮಾರ್ಜಿನ್ ಹತ್ರ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. ಬಟ್ ಈ ರೀತಿ ಕಟ್ ಮಾಡ್ಕೊಳ್ಳುವಾಗ ನಾವೇನು ಸ್ಕ್ಯಾಲಪನ್ನು ಸ್ಟಿಚ್ ಮಾಡಿರೋ ಸ್ಟಿಚ್ ಇರುತ್ತಲ್ಲ ಆ ಸ್ಟಿಚ್ ಅನ್ನೋದು ಕಟ್ ಆಗಬಾರ್ದು. ಫಿಂಗರ್ಸನ್ನು ಯೂಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಆ ಸ್ಕ್ಯಾಲಪ್ಸ್ ಅನ್ನೋದು ಈ ರೀತಿ ಸರಿಪಡಿಸ್ಕೋಬೇಕು. ಒಂದು ಸಲ ಆ ಎಡ್ಜಸ್ ಹತ್ರ ಈ ರೀತಿ ಫ್ಯಾಬ್ರಿಕ್ ಅನ್ನೋದು ಆ ಕಡೆ ಈ ಕಡೆ ಈ ರೀತಿ ಟ್ವಿಸ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಏನಾದರೂ ಎಕ್ಸಸ್ ಇದ್ದರೆ ಅದೆಲ್ಲ ನೀಟಾಗಿ ಕೂಡ ಹಿಂಗೆ ರೆಡಿ ಆಗುತ್ತೆ. ಈಗ ನೋಡಿ, ನಾನು ನೀಟಾಗಿ ಐರನ್ ಮಾಡ್ಕೊಂಬಂದಿದ್ದೀನಿ. ಬ್ಯಾಕ್ ಸೈಡ್ ನಮಗೆ ಎಕ್ಸ್ಟ್ರಾ ಏನು ಮಾರ್ಜಿನ್ ಇತ್ತಲ್ಲ ಆ ಮಾರ್ಜಿನ್ನು ಕೂಡ ನೀಟಾಗಿ ಐರನ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ಕ್ಯಾಲಪ್ ಮೇಲೆ ನಾನು ಸ್ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಕಟ್ ವರ್ಕ್ ಶೇಪ್ಸನ್ನು ಸ್ಟಿಚ್ ಮಾಡಿದ ನಂತರ ಒಂದು ಸಲ ನೀಟಾಗಿ ಐರನ್ ಮಾಡಿಬಿಡಿ. ಆಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಒಂದು ಬ್ಲೌಸು ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಐರನ್ ಅನ್ನೋದು ನೀವು ಕಂಪಲ್ಸರಿ ಮಾಡಲೇಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದೊಂದು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಎಷ್ಟೇ ಬಿಗಿನರ್ಸ್ ಆದರೂ ಕೂಡ ಒಂದು ಐರನ್ ಬಾಕ್ಸ್ ಅನ್ನೋದು ನಿಮ್ಮ ಹತ್ರ ಇರಲಿ. ನೋಡಿ, ಈ ರೀತಿ ಬ್ಯಾಕ್ ಸೈಡ್ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಕ್ಯಾಲಪ್ ಪಟ್ಟಿ ಅನ್ನೋದು ನಾವು ಈ ರೀತಿ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಸ್ಕ್ಯಾಲಪ್ ಸುತ್ತೂರ. ಈ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಒಂದು ವೇಳೆ ನಿಮಗೆ ಸ್ಕ್ಯಾಲಪ್ ಅನ್ನೋದು ಸ್ವಲ್ಪ ಮೇಲ್ಗಡೆ ಎದ್ದಂಗೆ ಅನಿಸಿದ್ರೆ ಅದನ್ನೆಲ್ಲ ಈ ರೀತಿ ಅವಾಯ್ಡ್ ಮಾಡುತ್ತೆ. ಸ್ಟಿಚ್ ಅನ್ನೋದು ಕಂಪಲ್ಸರಿ ನೀವು ಹಾಕ್ಕೊಳ್ಳಿ, ಸ್ಟಾಪ್ ಸ್ಟಿಚ್ ಅನ್ನೋದು. ಒಂದೊಂದು ಸಲ ಸ್ಕ್ಯಾಲಪ್ ಅನ್ನೋದು ನಾವು ಎಷ್ಟೇ ನೀಟಾಗಿ ಸ್ಟಿಚ್ ಮಾಡಿದ್ರೂ ಕೂಡ ಬಾಡಿ ಮೇಲೆ ಹಾಕ್ಕೊಂಡಾಗ ಅದು ಮೇಲ್ಗಡೆಗೆ ಎತ್ಕೊಂಡಂಗೆ ಕಾಣಿಸುತ್ತೆ. ಈ ರೀತಿ ನಾವು ಏನು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಮಾರ್ಜಿನ್, ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಅದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಸುತ್ತಲೂ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಏನಿದೆಯೋ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಎರಡೂ ಪಾರ್ಟ್ಸ್ಗೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ಇರೋದನ್ನು ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ನಮಗೆ ರೆಡಿ ಮಾಡ್ಕೊಂಡ್ವಿ. ಈಗ ಕೆಳಗಡೆ ನಮಗೆ ಇನ್ನೊಂದು ಪ್ಯಾಟ್ರನ್ ಇದೆಯಲ್ವಾ, ಡಿಸೈನ್ ಪ್ಯಾಟ್ರನ್ನು, ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. ನೋಡಿ, ಇದಕ್ಕೆ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡವಲ್ಲ ಕಟ್ಟಿಂಗ್ ಮಾಡುವಾಗ ನೆಕ್ ಡೀಪ್ ಹತ್ರ 1/4 ಇಂಚು ಮಾರ್ಜಿನ್ಗೆ ಈ ರೀತಿ ನಾನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗಿಗೆ ನಾವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀವಿ. ಈ ಲೈನಿಂಗ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಕೊಂಡು ಇನ್ವಿಸಿಬಲ್ ಮೆಥಡಲ್ಲಿ ನಾವು ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈಗ ಈ ರೀತಿ ನೆಕ್ಸ್ಟ್ ಸುತ್ತೂರ ನಾವು ನಾಚಸ್ಸನ್ನು ಇಟ್ಕೊಂಡು ಇದನ್ನು ರಿವರ್ಸ್ ಮಾಡ್ಕೋಬೇಕು. ನಮಗೆ ಈ ರೀತಿ ಕರ್ವ್ ಶೇಪ್ ಇರೋದ್ರಿಂದ ಕಂಪಲ್ಸರಿ ನಾವು ನಾಚಸ್ ಅನ್ನೋದು ಇಟ್ಕೋಬೇಕು. ಈಗ ಲೈನಿಂಗನ್ನು ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ನೈಲಿಂದ ನೀವು ಈ ರೀತಿ ಲೈನಿಂಗ್ ಅನ್ನೋದು ರಬ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಸೈಡ್ಗೆ ಲೈನಿಂಗ್ ಅನ್ನೋದು ನೀಟಾಗಿ ಫೋಲ್ಡ್ ಆಗುತ್ತೆ.
ಈಗ ಮೇಲ್ಗಡೆ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಪಕ್ಕದಲ್ಲಿ ನಾನು ಸ್ಟಾಫ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಸೈಡು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಹೇಗಿದೆಯೋ ಹಾಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈಗ ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಇದನ್ನು ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ನಮ್ಮ ಹತ್ರ ಆಲ್ರೆಡಿ ಪೇಪರನ್ನು ಕಟ್ ಮಾಡ್ಕೊಂಡಿರೋ ಪೇಪರ್ ಡ್ರಾಫ್ಟಿಂಗ್ ಇದೆಯಾ ಅದನ್ನು ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೋಡಿ, ಫೋಲ್ಡಿಂಗ್ ಮಾಡ್ಕೊಂಡು ಪ್ಲೇಸ್ ಮಾಡಿಕೊಂಡು ಸೈಡಲ್ಲಿ ನಾವು ಮಾರ್ಜಿನ್ ಅನ್ನೋದು ಎಷ್ಟಕ್ಕೆ ಸ್ಟಿಚ್ ಮಾಡ್ಕೋಬೇಕಂತ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ನೀವು ಅಷ್ಟು ಮಾರ್ಜಿನ್ಗೆ ಕರೆಕ್ಟಾಗಿ ನೀವು ಈ ಪಟ್ಟಿ ಅನ್ನೋದು ಪ್ಲೇಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಕೆಳಗಡೆ ವೇಸ್ಟ್ ರೌಂಡ್ ಹತ್ರ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಸ್ಟ್ರೈಟಾಗಿರಬೇಕು. ಫ್ರೆಂಡ್ಸ್, ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಪ್ಯಾಟ್ರನ್ ಬ್ಲೌಸ್ನ ಸ್ಟಿಚ್ ಮಾಡುವಾಗ ನಾವೇನು ಪೇಪರ್ ಡ್ರಾಫ್ಟಿಂಗನ್ನು ಕಟ್ ಮಾಡಿರ್ತೀವಿ ಆ ಪೇಪರ್ ಡ್ರಾಫ್ಟಿಂಗ್ ಪೀಸಸ್ ಅನ್ನೋದು ಬ್ಲೌಸ್ ಪೂರ್ತಿ ಸ್ಟಿಚ್ ಮಾಡೋವರೆಗೂ ಎಲ್ಲೂ ಕೂಡ ನೀವು ಬಿಸಾಕೋದಕ್ಕೆ ಹೋಗಬೇಡಿ. ನೀಟಾಗಿ ಒಂದು ಕಡೆ ಎತ್ತಿಟ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಈ ಥರ ಪ್ಯಾಟ್ರನ್ ಬ್ಲೌಸಸ್ನ ಸ್ಟಿಚ್ ಮಾಡುವಾಗ. ನೋಡಿ, ಆ ಸ್ಕ್ಯಾಲಪ್ ಹೇಗಿದೆಯಾ ಹಾಗೆ ನಾನು ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ಸೈಡು ಕೂಡ ಸೇಮ್ ಇದೇ ರೀತಿಯೇ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡಿ, ಡಬಲ್ ಸ್ಟಿಚ್ ಅನ್ನೋದು ಕಂಪಲ್ಸರಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು ಸಿಂಗಲ್ ಸ್ಟಿಚ್ಚನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ನೆಕ್ ಹತ್ರ ನಮಗೆ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ಹಾಗೆ ಕೆಳಗಡೆ ವೇಸ್ಟ್ ರೌಂಡ್ ಹತ್ರ ಕೂಡ ಅಷ್ಟೇ ಎರಡು ಪ್ಯಾಟ್ರನ್ಸ್ ಅನ್ನೋದು ನಮಗೆ ಮ್ಯಾಚ್ ಆಗಬೇಕು ಕರೆಕ್ಟಾಗಿ. ಈ ರೀತಿ ನೀಟಾಗಿ ಮ್ಯಾಚ್ ಆದಾಗ ನೀವು ನೆಕ್ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದೀರಿ ಅಂತ ಅರ್ಥ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಂದಾಗ ರಫ್ ಸ್ಟಿಚ್ ಅನ್ನೋದು ಕಂಪಲ್ಸರಿ. ನೋಡಿ, ಈಗ ನೆಕ್ ಸುತ್ತೂರು ಏನಾದರೂ ಎಕ್ಸ್ಟ್ರಾ ಇದೆಯಂದರೆ ಅಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಬ್ಯಾಕ್ ಸೈಡಲ್ಲಿ ನಮಗೆ ಈ ರೀತಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಏನು ಎಕ್ಸೆಸ್ ದಾರಗಳಿರುತ್ತಲ್ಲ ಅವೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಎಲ್ಲೂ ಕೂಡ ನೀವು ದಾರಗಳನ್ನ ಹಾಗೆ ಬಿಡೋಗಿಲ್ಲ. ಈಗ ನೋಡಿ, ನಾನು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು 1 ಇಂಚ್ ಎಕ್ಸ್ಟ್ರಾ ಡಾಟ್ಸ್ಗೋಸ್ಕರ ತೊಗೊಂಡಿರ್ತೀವೋ ಸೊ ಹಾಫ್ ಇಂಚಿಗೆ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ ಹಾಕ್ಕೋಬೇಕು, ಎಂಡಿಂಗಲ್ಲಿ ಕೂಡ ರಫ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈಗ ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ, ಕೆಳಗಡೆ ವೇಸ್ಟ್ ಪಟ್ಟಿನೂ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 1.25 ಇಂಚ್ ಇರೋ ಥರ ಸ್ಟ್ರೈಟಾಗಿ ಒಂದು ಪಟ್ಟಿ ಅನ್ನೋದು ತೊಗೊಂಡು 1/4 ಇಂಚ್ ಮಾರ್ಜಿನ್ಗೆ ಪಟ್ಟಿ ಅನ್ನೋದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ನೋಡಿ, ಈಗ 1/2 ಇಂಚ್ ಮಾರ್ಜಿನ್ಗೆ ನಾನು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಏನು ಡಾಟ್ಸನ್ನು ಸ್ಟಿಚ್ ಮಾಡಿರ್ತೀವಲ್ವ ಆ ಡಾಟ್ಸ್ ಹತ್ರ ಬಂದಾಗ ನಾವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. 2 ಡಾಟ್ಸ್ ಹತ್ರನೂ ನಮಗಿಲ್ಲಿ ಫ್ಯಾಬ್ರಿಕ್ ಅನ್ನೋದು 3 ಲೇಯರ್ಸ್ ಇರೋದ್ರಿಂದ ನೋಡಿ, ಮಾರ್ಜಿನ್ ಅನ್ನೋದು ನಾನು ಈ ರೀತಿ ವಿ ಕಟ್ಟಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಫೋಲ್ಡಿಂಗ್ ಮಾಡಿದಾಗ ನಿಮಗೆ ಕ್ಲಾತ್ ಅನ್ನೋದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಈಗ ಲೈನಿಂಗನ್ನು ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಾಫ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೇ ರೀತಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನಾವೇನು ಡಾಟ್ಸ್ ಹತ್ರ ಒಂದು ಫ್ರಿಲ್ ಇಟ್ಟಿರ್ತೀವಲ್ಲ ಸೇಮ್ ಬ್ಯಾಕ್ ಸೈಡು ಬಂದಾಗ ಅದೇ ಫ್ರಿಲ್ಲನ್ನು ಈ ರೀತಿ ಬ್ಯಾಕ್ ಸೈಡು ಕೂಡ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, 2 ಡಾಟ್ಸ್ ಹತ್ರ ಒಂದೊಂದು ಫ್ರಿಲ್ ಅನ್ನೋದು ಇಟ್ಟು ನಾನು ಬ್ಯಾಕ್ ಸೈಡು ಈ ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನೀಟಾಗಿ ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಕ್ ಸೈಡ್ ನಮಗೆ ಡಿಸೈನ್ ಅನ್ನೋದು ಈ ರೀತಿ ರೆಡಿ ಆಯಿತು. ಈಗ ಮೇಲ್ಗಡೆ ನೆಕ್ ಶೇಪ್ ಹತ್ರ ಕೂಡ ನಾವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಬಯಾಸ್ ಪಟ್ಟಿನಾದರೂ ಯೂಸ್ ಮಾಡ್ಕೊಂಡು ನೀವು ಆ ನೆಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ಇದು ರೌಂಡ್ ಶೇಪಲ್ಲಿರೋದ್ರಿಂದ ಕಂಪಲ್ಸರಿ ಈ ರೀತಿ ನಾಚಸ್ ಅನ್ನೋದು ಇಟ್ಕೊಂಡು ನೀವು ಈ ಥ್ರೆಡ್ ಪೈಪಿಂಗ್ ಅನ್ನೋದು ಟರ್ನ್ ಮಾಡ್ಕೋಬೇಕಾಗುತ್ತೆ. ನೋಡಿ, 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಪಟ್ಟಿ ಅನ್ನೋದು ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರ್ತಾಯಿದ್ದೀನಿ.
ಈಗ ನಮಗೆ ಬ್ಯಾಕ್ ಸೈಡಲ್ಲಿ ಏನು ಎಕ್ಸ್ಟ್ರಾ ಇದೆಯಲ್ಲ, ನಾವೇನು ಸ್ಟಿಚ್ ಹಾಕಿದ್ದೀವೋ ಆ ಸ್ಟಿಚ್ ಕರೆಕ್ಟಾಗಿ ಎಕ್ಸ್ಟ್ರಾ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಅನ್ನೋದು ಬರಬೇಕು. ಆ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಾಗ ನೋಡಿ ನಮಗೆ ಎಕ್ಸ್ಟ್ರಾ ಏನಿದೆಯೋ ಅದು ನೀಟಾಗಿ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ರಫ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ಎಡ್ಜಲ್ಲಿ. ಸೇಮ್ ಇದೇ ರೀತಿಯೇ ಈ ಸೈಡು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಮಗೆ ಬ್ಯಾಕಲ್ಲಿ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ಕೊಂಡ್ವಿ. ತುಂಬ ಈಸಿಯಾಗಿ ನೀವು ಈ ರೀತಿ ಸ್ಕ್ಯಾಲಪ್ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಒಂದ್ಸಲ ನಾನು ತೋರಿಸಿರೋ ಮೆಥಡ್ ಪ್ರಕಾರ ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ ಬ್ಯಾಕ್ ಸೈಡ್ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನನ್ನ ಚಾನಲಲ್ಲಿ ಬ್ಲೌಸ್ಗೆ ಸಂಬಂಧಪಟ್ಟಿರೋವಂಥ ವೀಡಿಯೋಸು ತುಂಬಾ ಇರುತ್ತೆ. ಯಾರಿಗಾದ್ರೂ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ನನ್ನ ಚಾನಲ್ನ ವಿಸಿಟಾಗಿ ನೀವು ವೀಡಿಯೋಸ್ನ ನೋಡ್ಕೋಬೋದು. ನೋಡಿ ಶೋ ಬಟನನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾವು ಈ ರೀತಿ ಥ್ರೆಡ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನೀಟಾಗಿ ಒಂದು ಶೋ ಬಟನ್ ಅನ್ನೋದು ಸ್ಟಿಚ್ ಮಾಡ್ಕೊಬಿಡಿ. ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.